ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಬದುಕಿನ ಜೀವನ. ರಘು ಮುಂಚೆ ಹೀಗಿರಲಿಲ್ಲ. ಅವನೆಂದೂ ಶೇವ್ ಮಾಡದೆ ಹೊರಗಡೆ ಹೋದವನೇ ಅಲ್ಲ. ನೀಟಾಗಿ ಶೇವ್ ಮಾಡಿ, ಟ್ರಿಮ್ ಆಗಿ, ಡ್ರೆಸ್ ಮಾಡಿ ಹೊರಗೆ ಹೊರಟನೆಂದರೆ ನೋಡಿದವರು ಅವರೊಬ್ಬ ಶ್ರೀಮಂತ ಮನೆತನದ ಹುಡುಗನೆಂದೇ ಭಾವಿಸಬೇಕು. ಹೀಗಿದ್ದ ರಘು ಈ ನಡುವೆ ಒಮ್ಮಿಂದೊಮ್ಮೆಲೆ ಬದಲಾಗಿದ್ದ. ಈಗ ಅವನ ಕೆನ್ನೆಯನ್ನು ಕುರುಚಲುಗಡ್ಡ ಆವರಿಸಿತ್ತು. ಮೊದಲು ಕೆಲ ದಿನ ಕುರುಚಲುಗಡ್ಡದ ಅವನ ಮುಖವನ್ನು ನೋಡಿ ಏನೋ ಮನಸ್ಸಿಗೆ ಬೇಜಾರಾಗಿರಬೇಕು, ಅದಕ್ಕೆ ಹೀಗೆ ಎಂದುಕೊಂಡ ಅವನ ಮನೆಯವರು, ಸ್ನೇಹಿತರು ಯಾರೋ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಅವನಿಗೆ ಏನೂ ಹೇಳಲು ಕೇಳಲು ಸಹ ಹೋಗಲಿಲ್ಲ. ಆದರೆ ಆ ಗಡ್ಡ ದಿನೇ ದಿನೇ ಜಾಸ್ತಿಯಾಗತೊಡಗಿ ಅದು ತಿಂಗಳುಗಟ್ಟಲೆ ಮುಂದುವರೆದಾಗ ಅವನ ಮುಖದ ಗಡ್ಡ 6 ತಿಂಗಳ ಹಿಂದೆ ಬಿಡುಗಡೆಯಾಗಿ ಹಿಟ್ಟಾಗಿದ್ದ ಚಿತ್ರವೊಂದರ ನಾಯಕನ ಮುಖದಂತಾದಾಗ ಎಲ್ಲರೂ ಅವನನ್ನು ಎರಡೆರಡು ಬಾರಿ ತಿರುಗಿ ನೋಡತೊಡಗಿದರು. ಇಷ್ಟಾದರೂ ಅವನು ಗಡ್ಡ ಬಿಟ್ಟಿದ್ದ ಹಿಂದಿನ ಮರ್ಮ ಮನೆಯವರಿಗೆ ತಿಳಿಯಲಿಲ್ಲ. ಆದರೆ ಗೆಳೆಯರಿಗೆ ಮಾತ್ರ ಅವನ ಈ ಚರ್ಯೆಯ ಗುಟ್ಟು ತಿಳಿದು ಹೋಗಿತ್ತು. ಅದು ಖಂಡಿತ ಆ ಚಿತ್ರದ, ಅದರಲ್ಲಿನ ಅವನ ನೆಚ್ಚಿನ ನಾಯಕನ ಗಡ್ಡದಿಂದ ಪ್ರಭಾವಿತನಾಗಿ ಹೀಗೆ ಬಿಟ್ಟಿದ್ದಾನೆ ಎಂಬುದು ಸ್ನೇಹಿತರಿಗೆ ತಡವಾಗಿಯಾದರೂ ಅರ್ಥವಾಯಿತು. ಕೆಲವು ಸ್ನೇಹಿತರು ಅವನ ಗಡ್ಡವನ್ನು ಆಡಿಕೊಂಡು ನಕ್ಕಿದ್ದೂ ಆಯಿತು. ಆದರೆ ಅವನು ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಆ ಸೂಪರ್ ಹಿಟ್ ಚಿತ್ರವನ್ನು ಮತ್ತೆ 10 ಹಲವು ಬಾರಿ ನೋಡಿ ತನ್ನ ಗಡ್ಡದ ಪ್ರೀತಿಯನ್ನು ಇನ್ನೂ ಹೆಚ್ಚಿಸಿಕೊಂಡಿದ್ದ. ಈ ಉದ್ದಗಡ್ಡದಿಂದಾಗಿ ಅವನು ಈ ಚಿತ್ರದ ನಾಯಕನಂತೆ ಸೂಪರ್ ಸ್ಟಾರ್ ಆಗುವ ದಾರಿಯಲ್ಲಿ ಎಷ್ಟು ದೂರ ಸಾಗಿದನೋ ತಿಳಿಯದಾದರೂ ಅದರಿಂದಾಗಿ ಅವನಿಗೆ ಸ್ವಲ್ಪ ಮಟ್ಟಿನ ಲಾಭವಂತೂ ಖಂಡಿತ ಆಗಿತ್ತು. ಅದೇನೆಂದರೆ ವಾರಕ್ಕೆ 2-3 ಬಾರಿ ಶೇವ್ ಮಾಡಲು ಅಥವಾ ಮಾಡಿಸಿಕೊಳ್ಳಲು ದುಡ್ಡಿಗಾಗಿ ಪರದಾಡುತ್ತಿದ್ದ ಅವನ ಸಂಕಟ ಇದರಿಂದಾಗಿ ಕೊನೆಗೊಂಡಿತ್ತು. ರಘು ಅಂದು ಕೈಯಲ್ಲಿ 2 ಪತ್ರಗಳನ್ನು ಹಿಡಿದು ಕುಳಿತು 1 ಗಂಟೆಗಿಂತಲೂ ಮೇಲಾಗಿತ್ತು. ಅವನ 25 ವರ್ಷಗಳ ಜೀವನದಲ್ಲಿ ಅವನೆಂದೂ ಇಷ್ಟು ಉದ್ವಿಗ್ನತೆಯನ್ನು ಅನುಭವಿಸಿರಲಿಲ್ಲ. ದೇವರು ಕೊಡುವುದಿದ್ದರೆ ಆಕಾಶವನ್ನೇ ಹರಿದುಕೊಡುತ್ತಾನೆ ಎಂಬ ಗಾದೆ ಮಾತು ಆ 2 ಸಂದರ್ಶನದ ಪತ್ರಗಳು ಅವನ ಕೈಗೆ ತಲುಪಿದಾಗ ನಿಜ ಎನಿಸಿಬಿಟ್ಟಿತ್ತು ಅವನಿಗೆ. ಆದರೆ ಸಂತೋಷದ ಸಂಗತಿಗಳು ಅತಿಯಾದರೂ ಅದು ದುಃಖಕ್ಕೆ ಕಾರಣವಾಗುತ್ತದೆ ಎನ್ನುವುದು ಇಂದು ಅವನ ಪಾಲಿಗೆ ಸತ್ಯವಾಗಿತ್ತು. ಮಧ್ಯಮ ವರ್ಗದ ಮನೆಯಲ್ಲಿ ಹುಟ್ಟಿದ ಅವನ ಮಟ್ಟಿಗೆ ಸಂತೋಷದ ಸಂಗತಿಗಳೆಂದರೆ ಕ್ರಿಕೆಟ್ ಆಡುವ ಜೊತೆಗೆ ಅದನ್ನು ಟಿವಿಯಲ್ಲಿ ನೋಡುವ ಕೆಲವು ಸಮಯ, ಸಿನಿಮಾ ನೋಡುವ ಸಮಯ, ಹಬ್ಬಗಳಲ್ಲಿ ಮಾಡುವ ಹಬ್ಬದೂಟ ಸವಿಯುವ ಸಮಯ. ಹೀಗೆ ಇಂಥ ಕೆಲವನ್ನು ಬಿಟ್ಟರೆ ಹೆಚ್ಚಿನ ಸಂತೋಷವೇನು ಅವನ ಶಾಲಾ ಕಾಲೇಜಿನ ದಿನಗಳಲ್ಲಿ ಇರಲಿಲ್ಲ, ಅಥವಾ ಅವನು ಹಾಗೆಂದು ತಿಳಿದಿದ್ದ. ಆ ದಿನಗಳಲ್ಲಿ ಅವನಿಗೆ ಕಿರಿಕಿರಿಯಾಗುವ ಸಂಗತಿಗಳು ನಡೆದಿದ್ದೇ ಹೆಚ್ಚು. ಹೈಸ್ಕೂಲು ಕಾಲೇಜು ದಿನಗಳಲ್ಲಿ ಪರೀಕ್ಷೆಯಲ್ಲಿ ಅವನನ್ನು ತಂಗಿಯಂತೆ ಸರಿಯಾಗಿ ಮಾರ್ಕ್ಸ್ ತೆಗೆದಿಲ್ಲ ಎಂದು ಅವರಪ್ಪ ಅವನನ್ನು ಬೈದಿದ್ದೇ ಹೆಚ್ಚು. ಅವನು ಮನೆಯಲ್ಲಿ ಪುಸ್ತಕಕ್ಕಾಗಿ ಬಿಟ್ಟು ಬೇರೆ ಯಾವುದಕ್ಕೂ ತಂದೆ ತಾಯಿಯಿಂದ ದುಡ್ಡು ಪಡೆಯುವುದು ಅವನಿಂದ ಸಾಧ್ಯವಾಗಿರಲಿಲ್ಲ. ಶಾಲಾ ಪ್ರವಾಸದ ಸಮಯದಲ್ಲಿ ದುಡ್ಡು ಕೇಳಿದರೆ ಅಥವಾ ಹಬ್ಬಗಳ ಸಮಯದಲ್ಲಿ ಹೊಸ ಬಟ್ಟೆಗಾಗಿ ದುಡ್ಡು ಕೇಳಿದರೆ, ರಜೆಯಲ್ಲಿ ಊರಿಗೆ ಹೋಗಲು ದುಡ್ಡು ಕೇಳಿದರೆ, ಸಿನಿಮಾ ನೋಡಲು ದುಡ್ಡು ಕೇಳಿದರೆ ಅವನ ಓದಿನ ವಿಷಯ ಮುಂದಿರಿಸಿಕೊಂಡು ಹಂಗಿಸಿ ಅವನ ಬೇಡಿಕೆಯನ್ನು ನಿರಾಕರಿಸುತ್ತಿದ್ದದ್ದೇ ಹೆಚ್ಚು. ಹಾಗೆಂದು ಅವನು ಓದಿನಲ್ಲಿ ತೀರಾ ಕಳಪೆ ಎಂದಾಗಲಿ ನಿಷ್ಪ್ರಯೋಜಕ ಎಂದಾಗಲಿ ತಿಳಿಯುವಂತಿರಲಿಲ್ಲ. ಅವನು ಎಲ್ಲರಂತೆ ಒಬ್ಬ ಸಾಧಾರಣ ವಿದ್ಯಾರ್ಥಿಯಾಗಿದ್ದ. ಆದರೆ ಅವನ ಪೋಷಕರು ಅವನ ಅಣ್ಣ ಮತ್ತು ತಂಗಿಯರನ್ನು ಅವನಿಗೆ ಹೋಲಿಸಿ ಟೀಕಿಸುತ್ತಿದ್ದರಿಂದ ಅವನಿಗೆ ಆಗುತ್ತಿದ್ದ ಮಾನಸಿಕ ಶೋಭೆ ಅಷ್ಟಿಷ್ಟಲ್ಲ. ಅವನ ಶಾಲಾ ಕಾಲೇಜು ದಿನಗಳುದ್ದಕ್ಕೂ ಅವನು ಈ ರೀತಿಯ ಕಿರುಕುಳವನ್ನು ಅನುಭವಿಸುತ್ತಲೇ ಬಂದಿದ್ದ. ಎಲ್ಲರ ಮನೆಯಲ್ಲೂ ಆ ವಯಸ್ಸಿನ ಮಕ್ಕಳಿಗೆ ಅವರವರ ತಂದೆ ತಾಯಿಗಳು ಹೇಗೆ ನೋಡಿಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೇವೆ ಎಂದು ಇವನ ತಂದೆ ತಾಯಿಯರು ಭಾವಿಸಿದ್ದರು. ಆದರೆ ರಘುನಿಗೆ ಮಾತ್ರ ತನ್ನ ಮನೆಯಲ್ಲಿ ತನಗೆ ಮಾತ್ರ ಈ ರೀತಿಯ ಮಾನಸಿಕ ಕಿರುಕುಳವಾಗುತ್ತಿದೆ ಎಂದೆನಿಸುತ್ತಿತ್ತು. ಬಹುಶಃ ಅದು ಅವನು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಪ್ರವೇಶಿಸುತ್ತಿದ್ದ ಸಮಯದಲ್ಲಿ ಅವನ ಮನಸ್ಸಿನ ತುಮುಲವನ್ನು
ಅವನ ಬೇಕು ಬೇಡಗಳನ್ನು ಮನೆಯವರು ಸರಿಯಾಗಿ ಗಮನಿಸದಿದ್ದದ್ದು ಅದಕ್ಕೊಂದು ಕಾರಣವಿರಲೂಬಹುದು. ರಘುನ ತಂದೆಗೆ ತಮ್ಮ 3 ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಸರ್ಕಾರಿ ನೌಕರಿಯಲ್ಲಿ ಸೇರಿಕೊಂಡರೆ ಸಾಕು, ಅವರ ಜೀವನ ಸುಭದ್ರ ಎಂಬ ಭಾವನೆ ಇತ್ತು. ಅದಕ್ಕಾಗಿ ಅವರು ಮಕ್ಕಳನ್ನು ಯಾವಾಗಲೂ ಪುಸ್ತಕ ಹಿಡಿದುಕೊಂಡು ಇರುವುದನ್ನು ನೋಡಲು ಬಯಸುತ್ತಿದ್ದರು. ಅವರ ದೊಡ್ಡ ಮಗ ಮತ್ತು ಮಗಳು ಅವರೊಂದುಕೊಂಡಂತೆಯೇ ಓದಿ ಪಾಸಾಗುತ್ತಿದ್ದರು. ಆದರೆ ರಘುನಿಗೆ ಮಾತ್ರ ಓದಿನಲ್ಲಾಗಲಿ ಅದರಿಂದ ಮುಂದೆ ಅವನಿಗೆ ಸಿಗಬಹುದಿದ್ದ ನೌಕರಿಯ ವಿಷಯದಲ್ಲಾಗಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆದರೆ ಅವನು ಈ ವಿಷಯವನ್ನು ಮನೆಯಲ್ಲಿ ಹೇಳುವಂತೆಯೂ ಇರಲಿಲ್ಲ. ಹೇಳಿದ್ದರೆ ಅವನಿಗೆ ಮನೆಯಲ್ಲಿ ಸಿಗುತ್ತಿದ್ದ ಅಲ್ಪ ಸ್ವಲ್ಪ ಮರ್ಯಾದೆಯೂ ಸಿಗುತ್ತಿರಲಿಲ್ಲ. ಹಾಗಾಗಿ ಅವನು ಕಾಟಾಚಾರಕ್ಕಾಗಿ ಓದಿ ಹೇಗೋ ಪಾಸಾಗಿ ಮುಂದುವರೆದಿದ್ದ. ಅವನಿಗೆ ಅತೀವ ಸಂತೋಷವಾಗುತ್ತಿದ್ದದ್ದು ಅವನು ಸಿನಿಮಾ ನೋಡುತ್ತಿದ್ದ ಸಂದರ್ಭಗಳಲ್ಲಿ. ಯಾವುದೇ ಹೊಸ ಚಿತ್ರ ಬಿಡುಗಡೆಯಾದರೂ ಮನೆಯಲ್ಲಿ ಹೇಳದೆ ಕೇಳದೆ ಹೇಗೋ ದುಡ್ಡು ಹೊಂಚಿಕೊಂಡು ಸಿನಿಮಾ ಟಾಕೀಸ್ನಲ್ಲಿ ಹಾಜರಾಗಿಬಿಡುತ್ತಿದ್ದ. ಆ ಸಿನಿಮಾಗಳ ಹೀರೋಗಳನ್ನು ಹೀರೋಯಿನ್ಗಳನ್ನು ನೋಡಿ ಕನಸಿನ ಲೋಕಕ್ಕೆ ಜಾರುತ್ತಿದ್ದ. ಹೀಗೆ ಅವನ ಸಿನಿಮಾ ನೋಡುವ ಗೀಳು ಹೆಚ್ಚುತ್ತಿದ್ದಂತೆ ಅವನಿಗೆ ತಾನು ಹೇಗಾದರೂ ಮಾಡಿ ಸಿನಿಮಾಗಳಲ್ಲಿ ಅಭಿನಯಿಸಬೇಕು, ತಾನು ಸಿನಿಮಾ ನಟ ಆಗಬೇಕು ಎಂಬ ಆಸೆ ನಿಧಾನಕ್ಕೆ ಒಳಗೆ ಮೊಳಕೆ ಹೊಡೆಯುತ್ತಿತ್ತು. ಅದಕ್ಕಾಗಿ ಅವನು ಲೇಟೆಸ್ಟ್ ಹೀರೋಗಳ ರೀತಿಯಲ್ಲಿ ಹೇರ್ ಸ್ಟೈಲ್ ಮಾಡುವುದು, ಬಟ್ಟೆಗಳನ್ನು ತೊಡುವುದು, ಸ್ನೇಹಿತರೆದುರು ಡೈಲಾಗ್ಗಳನ್ನು ಹೊಡೆಯುವುದು ಮಾಡಿ ಎಲ್ಲರ ಗಮನವನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದ. ಇದೇ ವಿಷಯ ಅವನ ತಂದೆಗೆ ಇಷ್ಟವಾಗುತ್ತಿರದಿದ್ದದ್ದು. ಅವರಿಗೆ ಇವನು ತಮ್ಮ ಮೂಗಿನ ನೇರಕ್ಕೆ ಹೋಗುತ್ತಿಲ್ಲ ಎಂಬುದು ಸ್ಪಷ್ಟವಾದಂತೆ ಅವನ ಬಗ್ಗೆ ಅವರಿಗೆ ಅಸಹನೆ ಬೆಳೆಯತೊಡಗಿತ್ತು. ರಘುನಿಗೂ ಅಷ್ಟೇ. ಅವನ ಅಸಹನೆಗೇನು ಕಡಿಮೆ ಇರಲಿಲ್ಲ. ಅವನು ಎಷ್ಟಾದರೂ ಅದೇ ತಂದೆಯ ಮಗನಲ್ಲವೇ? ಅವನಿಗೂ ತಂದೆಯ ಮೇಲೆ ತನ್ನನ್ನು ಬಲವಂತವಾಗಿ ಓದಿಸಿ ಹಾಳು ನೌಕರಿಯ ಕೂಪಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಆಕ್ರೋಶ ಮನಸ್ಸಿನಲ್ಲಿ ಕುದಿಯುತ್ತಿತ್ತು. ಏನೇ ಆದರೂ ಅವನು ಓದುವುದು ನಿಲ್ಲಲಿಲ್ಲ. ಕಡೆಗೊಂದು ದಿನ ಅವನ ಡಿಗ್ರಿ ಮುಗಿದು ಮನೆಯವರ ಒತ್ತಾಯಕ್ಕೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದಾಗ ಅವನ ತಂದೆ ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟಿದ್ದರು. ಆದರೆ BA ಓದಿದವರಿಗೆಲ್ಲ ಅಷ್ಟು ಸುಲಭವಾಗಿ ಕೆಲಸ ಸಿಗುವಂತಿದ್ದರೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಎನ್ನುವುದು ಇರುತ್ತಿರಲಿಲ್ಲವೇನೋ. ಅವರು ಹೇಳಿದ ಕಡೆ ಕೆಲಸಕ್ಕೆ ಅರ್ಜಿ ಹಾಕುತ್ತಿದ್ದ ರಘುನಿಗೆ ತನಗೆ ಎಂದಾದರೂ ಕೆಲಸ ಸಿಗಬಹುದು ಎಂಬೊಂದು ಸಣ್ಣ ಆಸೆಯೂ ಇರಲಿಲ್ಲ. ಎಷ್ಟು ಬಾರಿ ಲಿಖಿತ ಪರೀಕ್ಷೆ ಬರೆದರೂ ಸಹ ಅವನ ಜೀವನದಲ್ಲಿ ಒಂದು ಬಾರಿಯೂ ಸಂದರ್ಶನಕ್ಕೆ ಕರೆ ಬಂದಿರಲಿಲ್ಲ. ಇದರ ಮಧ್ಯೆ ಅವನು ತನಗಿಷ್ಟವಾದ ಸಿನಿಮಾ ಕ್ಷೇತ್ರದಲ್ಲಿ ಅವಕಾಶಕ್ಕಾಗಿ ಪ್ರಯತ್ನ ಪಡುತ್ತಿದ್ದ. ಯಾರದ್ದೋ ಕೈಕಾಲು ಹಿಡಿದು ಎಷ್ಟೋ ಜನ ನಿರ್ದೇಶಕರನ್ನು ನೋಡಿದರೂ ಅವಕಾಶ ಮಾತ್ರ ಅವನಿಗೆ ದಕ್ಕಲಿಲ್ಲ. ಹಾಗೆಂದು ಅವನು ನಿರಾಶನಾಗಲೂ ಇಲ್ಲ. ಸಿನಿಮಾ ವಿಷಯದಲ್ಲಿ ಮಾತ್ರ ಮರಳಿ ಯತ್ನವ ಮಾಡು ಎನ್ನುವುದು ಅವನ ಧ್ಯೇಯವಾಕ್ಯವಾಗಿ ಬಿಟ್ಟಿತ್ತು. ಅವನು 3 ತಿಂಗಳಿಗೆ 6 ತಿಂಗಳಿಗೂ ಒಂದು ಬಾರಿ ಕೆಲಸಕ್ಕೆ ಅರ್ಜಿ ಹಾಕಿದರೆ ಸಿನಿಮಾ ನಟನೆಗೋಸ್ಕರ ಮಾತ್ರ ಗಾಂಧಿನಗರಕ್ಕೆ ಪ್ರತಿದಿನವೂ ಎಡೆದಾಕುತ್ತಿದ್ದ. ಈ ಹೊತ್ತಿಗಾಗಲೇ ಅವರ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿ ಬಿಟ್ಟಿದ್ದವು. ಅವನ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿಸಿ ಯಾವುದೋ ಕಂಪನಿಯ ಕೃಪೆಯಿಂದ ವಿದೇಶಕ್ಕೆ ಹಾರಿ ಹೋಗಿದ್ದರೆ ಇದ್ದ ಒಬ್ಬ ತಂಗಿ ಮದುವೆಯಾಗಿ ಗಂಡನ ಮನೆ ಸೇರಿಕೊಂಡಿದ್ದಳು. ಅವಳ ಮದುವೆಗಾಗಿ ಮಾಡಿದ ಸಾಲದ ಭಾರದಿಂದ ತಂದೆ ಕುಗ್ಗಿ ಹೋಗಿದ್ದರು. ಅವರಲ್ಲೀಗ ಅವನನ್ನು ಬೈಯುವಷ್ಟು ಕಸವು ಉಳಿದುಕೊಂಡಿರಲಿಲ್ಲ. ತಾಯಿ ವಿಚಿತ್ರ ಕಾಯಿಲೆಯಿಂದ ಹಾಸಿಗೆ ಹಿಡಿದಿದ್ದರು. ಅಣ್ಣ ವಿದೇಶದಿಂದ ಕಳಿಸುವ ಪುಡಿಗಾಸಿನಲ್ಲಿ ಅವರ ಮನೆ ಸಾಗುತ್ತಿತ್ತು. ತಾಯಿಯನ್ನು ಆಸ್ಪತ್ರೆಗೆ ತೋರಿಸಲು ಸಹ ಅವನ ಬಳಿ ದುಡ್ಡಿರಲಿಲ್ಲ. ಅಡಿಗೆ ಮಾಡಲು ತಾಯಿಯಿಂದ ಸಾಧ್ಯವಿಲ್ಲದ್ದರಿಂದ ಅವನೇ ಅನ್ನ ಸಾರು ಮಾಡುತ್ತಿದ್ದ. ಚಿಕ್ಕ ಕೊಳಕು ಮನೆಯಲ್ಲಿ ರೋಗಿಷ್ಠ ತಂದೆ ತಾಯಿಗಳ ಮಧ್ಯೆ ಉದ್ದಗಡ್ಡ ಬಿಟ್ಟು ಪೊದೆಗೂದಲನ್ನು ಬಾಚದೆ ದಯನೀಯ ಸ್ಥಿತಿಯಲ್ಲಿದ್ದರೂ ಅವನೊಳಗಿನ ಕಿಚ್ಚು ಮಾತ್ರ ಇನ್ನೂ ಆರಿರಲಿಲ್ಲ. ತಾನು ಒಂದಲ್ಲ ಒಂದು ದಿನ ದೊಡ್ಡ ನಟನಾಗೇ ಆಗುತ್ತೇನೆ. ಸ್ನೇಹಿತರು ತನ್ನ ಬಗ್ಗೆ ದಿನವೆಲ್ಲ ಮಾತಾಡಿಕೊಳ್ಳುತ್ತಾರೆ. ಒಂದಿಲ್ಲತ್ತೊಂದು ದಿನ ಪತ್ರಿಕೆಯಲ್ಲಿ ತನ್ನ ಫೋಟೋ ಮುಖಪುಟದಲ್ಲಿ ಅಚ್ಚಾಗುತ್ತದೆ ಎಂಬ ಬಲವಾದ ವಿಶ್ವಾಸ ಅವನಲ್ಲಿ ಮನೆ ಮಾಡಿದ್ದು. ಆದರೆ ತಿಂಗಳುಗಳಿಂದ ಅವನು ಶೇವ್ ಮಾಡದೆ
ಪೊದೆಗಡ್ಡ ಬಿಟ್ಟಿದ್ದನ್ನು ನೋಡಿದ ಅವನ ತಂದೆಗೆ ಇನ್ನು ಅವನಿಗೆ ಕೆಲಸ ಸಿಗುವುದು ಸಾಧ್ಯವೇ ಇಲ್ಲ ಎಂದೆನಿಸಿ ನಿರಾಶೆಯಿಂದ ಇನ್ನೂ ಕುಗ್ಗಿ ಹೋಗಿದ್ದರು. ಒಂದು ದಿನ ತಡೆಯಲಾಗದೆ ಅವನಿಗೆ ನಿಧಾನವಾಗಿ, ನೀನು ಈ ರೀತಿ ಇದ್ದರೆ ಒಂದೊಮ್ಮೆ ಯಾವುದಾದರೂ ನೌಕರಿಗಾಗಿ ನಿನಗೆ ಸಂದರ್ಶನ ಬಂದರೆ ನಿನ್ನ ಈ ಅವತಾರವನ್ನು ನೋಡಿ ಯಾರು ತಾನೇ ನಿನಗೆ ಕೆಲಸ ಕೊಡುತ್ತಾರೆ ಎಂದು ಕೇಳಿದ್ದರು. ತಾನು ತನ್ನ ನೆಚ್ಚಿನ ನಾಯಕನ ಗಡ್ಡದಿಂದ ಪ್ರಭಾವಿತನಾಗಿದ್ದೇನೆ. ಅವನು ಆ ರೀತಿ ಗಡ್ಡ ಬಿಟ್ಟು ಮಾಡಿದ ಸಿನಿಮಾ ಸೂಪರ್ ಹಿಟ್ ಆಗಿದೆ. ಎಂದಾದರೂ ಒಂದು ದಿನ ಅಂತಹ ಸಿನಿಮಾಗಳಲ್ಲಿ ಆ ರೀತಿಯ ಗಡ್ಡವಿದ್ದರೆ ಕರೆದು ಒಳ್ಳೆಯ ಪಾತ್ರ ಕೊಡಬಹುದು. ಅದಕ್ಕಾಗಿ ಬಿಟ್ಟಿದ್ದೇನೆ ಎಂದರೆ ಎಲ್ಲಿ ಅವರ ಮನಸ್ಸಿಗೆ ನೋವಾಗುತ್ತದೋ ಅವರ ಈ ಇಳಿ ವಯಸ್ಸಿನಲ್ಲಿ ತಾನು ಆ ರೀತಿಯ ನೋವು ಕೊಡುವುದೇಕೆ ಎಂದುಕೊಂಡು ಹೇಳಿದ. ಶೇವ್ ಮಾಡೋಕ್ಕೆ ದುಡ್ಡಿಲ್ಲ, ಅದಕ್ಕೆ ಮಾಡಿಲ್ಲ ಅಷ್ಟೇ. ಕೆಲಸಕ್ಕೆ ಅಪ್ಲಿಕೇಶನ್ ಆಗ್ತಾ 2 ವರ್ಷ ಆಯಿತು. ಎಷ್ಟು ರಿಟರ್ನ್ ಎಕ್ಸಾಮ್ ಬರದೆ ಒಂದಾದರೂ ಇಂಟರ್ವ್ಯೂ ಬಂದಿದೆಯಾ? ಯಾವಾಗಲೂ ಬರಬಹುದಾದ ಇಂಟರ್ವ್ಯೂಗೆ ಈಗ್ಯಾಕೆ ಶೇವ್ ಮಾಡಿ ದುಡ್ಡು ಹಾಳು ಮಾಡಿಕೊಳ್ಳಬೇಕು? ಹಾಗೇನಾದರೂ ಇಂಟರ್ವ್ಯೂ ಬಂದರೆ ತೆಗೆತೀನಿ, ಸುಮ್ಮನಿರಪ್ಪ ಎಂದು ಅವರ ಬಾಯಿ ಮುಚ್ಚಿಸಿದ್ದ. ರಘು ಕೈಯಲ್ಲಿದ್ದ 2 ಪತ್ರಗಳು ಅವನಿಗೆ ಸಂದರ್ಶನಕ್ಕಾಗಿ ಬಂದ ಪತ್ರಗಳು. ಆ 2 ಸಂದರ್ಶನದ ಪತ್ರಗಳಲ್ಲಿ ಒಂದು ಮನೆಯವರಿಗೆ, ಸ್ನೇಹಿತರಿಗೆ ಅಷ್ಟೇ ಅಲ್ಲ, ಇಡೀ ಸಮಾಜ ಕಣ್ಣರಳಿಸಿ ನೋಡುವಂಥ ಪೊಲೀಸ್ ನೌಕರಿಗಾಗಿ ಬಂದ ಸಂದರ್ಶನದ ಕರೆಯಾಗಿದ್ದರೆ, ಮತ್ತೊಂದು ಅವನು ವರ್ಷಗಳಿಂದ ಕಾಣುತ್ತಿದ್ದ ಕನಸು ನನಸು ಮಾಡಲು ಎಂಬಂತೆ ದೊಡ್ಡ ನಿರ್ದೇಶಕರೊಬ್ಬರಿಂದ ಬಂದಂತಹ ಸಂದರ್ಶನದ ಕರೆ. 2 ಕೈಯಲ್ಲಿ 2 ಸಂದರ್ಶನದ ಚೀಟಿಗಳನ್ನು ತೂಕ ಹಾಕುವಂತೆ ಹಿಡಿದ ರಘು ಯಾವುದನ್ನು ಆರಿಸಿಕೊಳ್ಳಲಿ? 2ರಲ್ಲಿ ದಿನಾಂಕ ಒಂದೇ, ವೇಳೆಯೂ ಒಂದೇ. ಅಯ್ಯೋ ದೇವರೇ, ಏನು ಮಾಡುವುದು? ಇಷ್ಟು ದಿನ ನನ್ನನ್ನು ಯಾರೂ ಗಮನಿಸುತ್ತಿಲ್ಲ ಎಂದುಕೊಂಡು ದುಃಖಿಸುತ್ತಿದ್ದರೆ ಇದೀಗ ಒಂದೇ ಬಾರಿಗೆ 2 ಸಂದರ್ಶನಗಳು. ನನ್ನನ್ನು ವಿಧಿ ಸರಿಯಾಗಿಯೇ ಗಮನಿಸುತ್ತಿದೆ. ಮನೆಯ ಪರಿಸ್ಥಿತಿ ನೋಡಿದರೆ ಅವನಿಗೆ ನೌಕರಿಯ ಸಂದರ್ಶನ ಬಿಟ್ಟು ಬೇರೆ ಆಯ್ಕೆಯೇ ಇರಲಿಲ್ಲ. ತಾಯಿಯ ನಿರಂತರ ಕಾಯಿಲೆಗೆ ಚಿಕಿತ್ಸೆ ಕೊಡಿಸಲು ಒಂದು ಪರ್ಮನೆಂಟ್ ಜಾಬ್ ಬೇಕೇ ಬೇಕು. ಅದಕ್ಕಾಗಿ ಬಂದ ಹಾಗಿದೆ ಈ ಪೊಲೀಸ್ ನೌಕರಿಯ ಸಂದರ್ಶನ. ಆದರೆ ಒಮ್ಮೆ ಅಲ್ಲಿ ಸೇರಿಬಿಟ್ಟರೆ ಇನ್ನು ಸಾಯುವವರೆಗೂ ಎಲ್ಲೂ ಅಲ್ಲಾಡುವಂತೆ ಇಲ್ಲ. ಸೇರಿದರೆ ನನ್ನ ಕನಸುಗಳಿಗೆ ಕೊಳ್ಳಿ ಇಡಬೇಕು. ಸೇರಿದ ಮೇಲೆ ಇನ್ನೇನೋ, ಎಲ್ಲರಂತೆ ನಾನು ಕೆಲಸ ಮಾಡೋ, ಸಂಬಳ ತಗೋ, ಮೇಲೆ ಬರೋ ಗಿಂಬಳವನ್ನು ಜೇಬಿಗೆ ಸೇರಿಸು, ಅಷ್ಟೇ. ಜೀವನವೆಂದರೆ ಇಷ್ಟೇನಾ? ಇದೇನಾ? ಅಬ್ಬಬ್ಬ ಎಂದರೆ ನನಗೆ ಕೆಲಸ ಸಿಕ್ಕಿದ್ದಕ್ಕೆ ಯಾರೋ ಒಬ್ಬರು ಹೆಣ್ಣು ಕೊಡಲು ಮುಂದೆ ಬರುತ್ತಾರೆ. ಮದುವೆಯಾಗುತ್ತೇನೆ, ಮಕ್ಕಳಾಗುತ್ತವೆ, ಒಂದು ದಿನ ಸತ್ತು ಹೋಗುತ್ತೇನೆ ಅಷ್ಟೇ. ತನ್ನಲ್ಲಿಯೇ ಮಾತಾಡಿಕೊಂಡ ರಘು ಪೊಲೀಸ್ ನೌಕರಿಯ ಸಂದರ್ಶನದ ಚೀಟಿಯನ್ನು ಪಕ್ಕದಲ್ಲಿ ಇರಿಸುತ್ತಾ, ಇದು ಇಲ್ಲಿರಲಿ ಎಂದು ಮತ್ತೊಂದು ಚೀಟಿಯತ್ತ ನೋಡಿದ. ರಘು ಯೋಚಿಸಿದ, ಇದು ಕನಸಿನ ಚೀಟಿ. ಇದರಲ್ಲಿ ನನ್ನ ಇಡೀ ಜೀವನದ ಕನಸಿದೆ, ಆಸೆ ಇದೆ, ಸಂತೋಷವಿದೆ. ಆದರೆ ಭದ್ರತೆ ಇಲ್ಲ. ಈ ಸಂದರ್ಶನಕ್ಕೆ ಗಡ್ಡ ಬೇಕೇ ಬೇಕು. ಹೌದು, ಈಗ ಇದಕ್ಕೆ ತಾನೇ ಅವರು ಕರೆದಿರುವುದು. ಇದೇನು ಸುಮ್ಮನೆ ಸಿನಿಮಾನೇ? ಮೊದಲನೇ ಭಾಗವೇ 100 ಕೋಟಿ ದಾಟಿರುವಾಗ 2ನೇ ಭಾಗ ಇನ್ನೆಷ್ಟು ಹಿಟ್ಟಾಗಬಹುದು? ಜನಕ್ಕೆ ಮೊದಲ ಭಾಗಕ್ಕಿಂತ 2ನೇ ಭಾಗವನ್ನು ನೋಡುವುದರಲ್ಲೇ ಹೆಚ್ಚು ಆಸಕ್ತಿ ಎಂಬುದು ಅವನ ಸ್ವಾನುಭವ. ಅಂದು ನೀಟಾಗಿ ಶೇವ್ ಮಾಡಿಕೊಂಡು ಆ ಚಿತ್ರ ನೋಡಲು ಹೋಗಿದ್ದಾಗ ಮುಂದೊಂದು ದಿನ ತಾನು ಈ ರೀತಿ ಅದರಲ್ಲಿನ ಪಾತ್ರಗಳ ಹಾಗೆ ಇಷ್ಟು ಉದ್ದನೆಯ ಗಡ್ಡ ಬಿಡುತ್ತೇನೆ ಎಂದುಕೊಂಡಿದ್ದೇನಾ? ಅಥವಾ ಈ ಚಿತ್ರದ 2ನೇ ಭಾಗದಲ್ಲಿ ನಟಿಸುತ್ತೇನೆ, ಅದಕ್ಕಾಗಿ ತನಗೆ ಕರೆ ಬರುತ್ತದೆ ಎಂದು ಅಂದುಕೊಂಡಿದ್ದೇನಾ? ಫೋನ್ ರಿಂಗಾಣಿಸಿದಾಗ ಅವನು ಯೋಚನೆಯಿಂದ ಹೊರಬಂದ. ಫೋನ್ ಎತ್ತಿ ಹಲೋ ಎಂದ. ಅದು ಅವನ ಆಪ್ತ ಮಿತ್ರ ಹರೀಶನ ಕರೆ. ಹಲೋ ರಘು, ಕಂಗ್ರ್ಯಾಚುಲೇಷನ್ಸ್ ಕಣೋ. ಫೇಸ್ಬುಕ್ನಲ್ಲಿ ನೀನು ಅಪ್ಲೋಡ್ ಮಾಡಿರುವ ಇಂಟರ್ವ್ಯೂ ಲೆಟರ್ ನೋಡಿದೆ, ತುಂಬ ಖುಷಿಯಾಯಿತು. ಅದಕ್ಕೆ ತಕ್ಷಣ ಫೋನ್ ಮಾಡಿದೆ. ಗೆಳೆಯನ ಮಾತು ಕೇಳಿ ರಘು ಮುಖ ಹರಳಿತು. ಥ್ಯಾಂಕ್ಸ್ ಕಣೋ, ಮುಗಳ್ನಗುತ್ತಾ ಹೇಳಿದ. ಥ್ಯಾಂಕ್ಸ್? ಇಷ್ಟು ದೊಡ್ಡ ವಿಷಯನ ಬರೀ ಥ್ಯಾಂಕ್ಸ್ ಹೇಳಿ ಮುಗಿಸ್ತಿದೀಯಾ? ಅದು ಫೋನ್ನಲ್ಲಿ. ನೋ, ನೀನಿವತ್ತು ಸಂಜೆ ನನಗೆ ಸಿಗಲೇಬೇಕು. ನಾವಿಬ್ಬರು ಪಾರ್ಟಿ ಮಾಡಲೇಬೇಕು. ನಾಳೆ ಇಂಟರ್ವ್ಯೂ ಮುಗಿದ ಮೇಲೆ ನೀನು ನಮಗೆಲ್ಲ ಎಲ್ಲಿ ಸಿಗ್ತೀಯಾ? ಲೈಫಲ್ಲಿ ಸೆಟ್ಲಾಗಿ ಬಿಡ್ತೀಯಾ? ಅಯ್ಯೋ ಸುಮ್ಮನೆ ಇರೋ, ಇನ್ನೂ ಇಂಟರ್ವ್ಯೂನೇ ಆಗಿಲ್ಲ, ನಾನು ಸೆಲೆಕ್ಷನ್ ಸಹ ಆಗಿಲ್ಲ.
ಆಗ್ಲೇ ನೀನು ಏನೇನೋ ಮಾತಾಡ್ತೀಯ. ರಘುನ ಮಾತು ಕೇಳಿ ಹರೀಶ್ ಅವನಲ್ಲಿ ಧೈರ್ಯ ತುಂಬಿದ. ನೀನು ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಬಂದಿರುವ ಇಂಟರ್ವ್ಯೂ ಅಂದಮೇಲೆ ಖಂಡಿತ ಇದರಲ್ಲಿ ಪಾಸ್ ಆಗ್ತೀಯ. ಆಮೇಲೆ ನಿಮ್ಮಪ್ಪ ನೋಡು ನಿನಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಅಂತ. ಅವನ ಮಾತು ಕೇಳಿ ರಘುನಿಗೆ ಸಣ್ಣ ಅನುಮಾನ ಶುರುವಾಯಿತು. ಏನು ಹೇಳ್ತಿದೀಯ ನೀನು? ನಿನಗೇನು ಹುಚ್ಚ? ನಮ್ಮಪ್ಪನಿಗೆ ಸಿನಿಮಾ ಅಂದರೆ ಎಷ್ಟು ಸಿಟ್ಟು ಅಂತ ಗೊತ್ತಿಲ್ವಾ ನಿನಗೆ? ನಾನು ಈ ಪೊಲೀಸ್ ಇಂಟರ್ವ್ಯೂ ಬಿಟ್ಟು KGF ಇಂಟರ್ವ್ಯೂಗೆ ಹೋಗಿದ್ದೀನಿ ಅಂತ ಗೊತ್ತಾದ್ರೆ ಅವರು ನನ್ನ ಜೊತೆ ಇಡೀ ಜನ್ಮದಲ್ಲಿ ಮಾತಾಡಲ್ಲ ಅಷ್ಟೇ. ಈಗ ಗಲಿಬಿಲಿಗೊಳ್ಳುವ ಸರಿದಿ ಹರೀಶನದಾಗಿತ್ತು. ಅಂದರೆ ನೀನು ಹೇಳ್ತಿರೋದೇನೋ? ನೀನು ಪೊಲೀಸ್ ಕೆಲಸಕ್ಕೆ ಬಂದ ಇಂಟರ್ವ್ಯೂ ಬಿಟ್ಟು ಫಿಲ್ಮ್ ಜೂನಿಯರ್ ಆರ್ಟಿಸ್ಟ್ ಇಂಟರ್ವ್ಯೂಗೆ ಹೋಗ್ತಿದ್ಯಾ? ಹುಚ್ಚಿ ಹಿಡ್ದಿರುವುದು ನಿನಗೆ. ಹಾಗಾದ್ರೆ ನೀನು ಇಷ್ಟು ಹೊತ್ತು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದು, ಸೆಲೆಬ್ರೇಟ್ ಮಾಡಲು ಹೇಳಿದ್ದು ಎಲ್ಲ ಪೊಲೀಸ್ ನೌಕರಿ ಇಂಟರ್ವ್ಯೂಗೋಸ್ಕರ ನೀನು? ಥೋ, ನೀನೊಬ್ಬ ಫ್ರೆಂಡ್ ಏನೋ? ಸಿನಿಮಾ ನಾನು ಎಷ್ಟು ವರ್ಷಗಳ ಕನಸು ಅನ್ನೋದು ನಿನಗೆ ಗೊತ್ತಿಲ್ವಾ? ನಮ್ಮ ಹೀರೋ ಫಿಲಮ್ ಎಷ್ಟು ಸೂಪರ್ ಹಿಟ್ ಆಗಿದೆ ಅಂತ ಗೊತ್ತಿಲ್ವಾ ನಿನಗೆ? ಅಂಥ ದೊಡ್ಡ ಸಿನಿಮಾದ ಪಾರ್ಟ್ 2ನಲ್ಲಿ ಇಂಪಾರ್ಟೆಂಟ್ ರೋಲ್ ಮಾಡೋಕೆ ನನಗೆ ಇಂಟರ್ವ್ಯೂ ಬಂದಿರೋದು ಎಷ್ಟು ದೊಡ್ಡ ವಿಷಯ ಅನ್ನೋದು ನಿನಗೇನೋ ಗೊತ್ತು? ನಿನ್ನಿಂದ ಈ ಥರ ಮಾತು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಫೋನ್ ಇಡು ಸಾಕು. ಕೋಪದಿಂದ ತಾನೇ ಫೋನ್ ಕತ್ತರಿಸಿದ ರಘು ತನ್ನಲ್ಲಿಯೇ ಗೊಣಗಿಕೊಂಡ. ಊರಿಗೆಲ್ಲ ಹೊಟ್ಟೆ ಹುರಿ. ನಾನು ಸ್ಟಾರ್ ಆಗೋದು, ಹೆಸರು ಮಾಡುವುದು, ಪೇಪರ್ನಲ್ಲಿ ನನ್ನ ಫೋಟೋ ಬರೋದು ಇವರ್ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ KGF ಫಿಲಂನಲ್ಲಿ ಮಾಡೋದಕ್ಕಿಂತ ಪೊಲೀಸ್ ಕೆಲಸನೇ ದೊಡ್ಡದು ಅಂತ ಹೇಳೋಕ್ಕೆ ಬಂದಿದ್ದಾನೆ ಬಡ್ಡಿ ಮಗ. ಮತ್ತೊಮ್ಮೆ ಫೋನ್ ಶಬ್ದ ಮಾಡಿದ್ದು ನೋಡಿದ ಹರೀಶ ಮತ್ತೆ ಫೋನ್ ಮಾಡುತ್ತಿದ್ದಾನೆ. ತನ್ನ ಕನಸನ್ನು ಎಷ್ಟು ಹಗುರವಾಗಿ ತೆಗೆದುಕೊಂಡ. ಅವನ ಬಗ್ಗೆ ರಘುನಿಗೆ ಕೋಪ ಇನ್ನೂ ಉಕ್ಕಿ ಬರುತ್ತಿತ್ತು. ಅವನ ಕಾಲನ್ನು ಕಟ್ ಮಾಡಿದ. ಫೋನ್ ಮತ್ತೆ ರಿಂಗಾಣಿಸಿತು. ಈ ಬಾರಿ ಕೋಪದಿಂದ ಫೋನನ್ನು ಸ್ವಿಚ್ ಆಫ್ ಮಾಡಿದ. 2 ಸಂದರ್ಶನದ ಚೀಟಿಗಳನ್ನು ದಿಟ್ಟಿಸಿ ನೋಡಿದ. ಒಂದರಲ್ಲಿ ಅವನಿಗೆ ತಾನು ಅದ್ಭುತವಾದ ಕಲಾವಿದನಾದ ದೃಶ್ಯ ಕಂಡರೆ, ಮತ್ತೊಂದರಲ್ಲಿ ಹ್ಯಾಪುಮರಿಯ ಪೊಲೀಸ್ ಪೇದೆ ಕಂಡ. ರಘುನಿಗೆ ಪೊಲೀಸ್ ಇಲಾಖೆಯಿಂದ ಬಂದ ಆ ಸಂದರ್ಶನದ ಪತ್ರದ ಮೇಲೆ ಕೋಪ ಉಕ್ಕಿ ಬಂತು. ಇಲ್ಲ, ನಾನು ಪೇದೆಯಾಗಲು ಹುಟ್ಟಿಲ್ಲ, ನಾನು ಪೇದೆ ಆಗಲ್ಲ ಎಂದು ಕಿರುಚುತ್ತಾ ಅದನ್ನು ತೆಗೆದುಕೊಂಡು ಪರಪರ ಹರಿದು ಬಿಸಾಕಿದ. ಒಂದು ಕ್ಷಣ ನೆಮ್ಮದಿಯಿಂದ ಕಣ್ಣು ಮುಚ್ಚಿ, ಈಗ ಸರಿ ಹೋಯಿತು, ನಾನು ಗಡ್ಡ ಬಿಡ್ತೇನೆ, ಡಾನ್ ಆಗ್ತೀನಿ, ರಾಕಿ ಬಾಯ್ ಆಗ್ತೀನಿ ಎಂದು ಬಡಬಡಿಸುತ್ತಾ ಇದ್ದಾಗ 5 ಗಂಟೆ ಆಯ್ತು, ನಲ್ಲಿ ನೀರು ಬಂತೇನೋ ನೋಡೋ ಎಂಬ ತಂದೆಯ ಧ್ವನಿ ಕೇಳಿ KGF ಸಂದರ್ಶನದ ಪತ್ರವನ್ನು ಜೋಪಾನವಾಗಿ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾ ಆಯ್ತಪ್ಪ ನೋಡ್ತೀನಿ ಎನ್ನುತ್ತಾ ಎದ್ದು ಮನೆ ಎದುರಿನ ನಲ್ಲಿಯತ್ತ ನಡೆದ. ಸಂದರ್ಶನಕ್ಕಾಗಿ ಪಂಚತಾರಾ ಹೋಟೆಲ್ನ ಮುಂದೆ ನಿಂತಿದ್ದ ರಘುನಿಗೆ ಎದುರಿಗೆ ಕಂಡ ದೃಶ್ಯ ನೋಡಿ ಒಂದು ಕ್ಷಣ ತಲೆ ಸುತ್ತು ಬಂದಂತಾಯಿತು. ಪಂಚತಾರಾ ಹೋಟೆಲಿನ ಎದುರು ರಸ್ತೆಯಲ್ಲಿ ಸಾಲಾಗಿ ನಿಂತ 100 ಅಥವಾ 1000 ಗಡ್ಡಧಾರಿ ಯುವಕರು. ಕಣ್ಣೋಟದಲ್ಲಿ ಎಷ್ಟು ಜನರು ಇರಬಹುದೆಂಬ ಊಹೆ ಮಾಡಲು ಸಾಧ್ಯವಿಲ್ಲದಷ್ಟು ದೊಡ್ಡ ಗಡ್ಡಧಾರಿ ಸಮೂಹ. ಅವನು ಅಲ್ಲಿಗೆ ಬರುವಷ್ಟರಲ್ಲಿ 100 ಜನ ಸರತಿ ಸಾಲಿನಲ್ಲಿ ನಿಂತು ಆಗಿತ್ತು. ಮನಸ್ಸಿಗೆ ಆದ ಆಘಾತವನ್ನು ಕಷ್ಟಪಟ್ಟು ತಡೆದುಕೊಳ್ಳುತ್ತಾ ರಘು ಸಾಲಿನ ಕೊನೆಯಲ್ಲಿ ನಿಂತ. ಇಷ್ಟು ಜನಗಳಲ್ಲಿ ನಾನು ಆಯ್ಕೆಯಾಗಬಹುದಾದರೆ ನನಗೆ ಯಾವ ಪಾತ್ರ ಸಿಗಬಹುದು? ಜನರಿಂದ ಗುರುತಿಸಲ್ಪಡುವಂತಹ ಪಾತ್ರ ಸಿಗುವ ಸಾಧ್ಯತೆ ಎಷ್ಟು? ಯೋಚಿಸುತ್ತಾ ಹನುಮಂತನ ಬಾಲದಂತೆ ಇದ್ದ ಸರತಿ ಸಾಲನ್ನು ನೋಡಿದ. ಮೊದಲು ಯಾವತ್ತಾದರೂ ಆಕ್ಟಿಂಗ್ ಮಾಡಿದ್ದೀಯಾ? ನಿರ್ದೇಶಕ ತನ್ನ ಗಡ್ಡವನ್ನು, ಮುಖವನ್ನು ಯಾವುದನ್ನು ನೋಡದೆ ಈ ಪ್ರಶ್ನೆಯನ್ನು ಕೇಳಿದಾಗ ರಘು ತಬ್ಬಿಬ್ಬಾದ. ಮೊದಲು ಮಾಡಿದ ಅನುಭವ ಇರಬೇಕು ಎಂದು ಮೊದಲು ಹೇಳಲೇ ಇಲ್ಲವಲ್ಲ ಎಂದು ಯೋಚಿಸುತ್ತಾ ಮಾಡಿಲ್ಲ ಎಂದ. ಮೊದಲು ಯಾವುದರಲ್ಲೂ ಆಕ್ಟಿಂಗ್ ಮಾಡಿಲ್ವಾ? ಪಕ್ಕದಲ್ಲಿ ಮತ್ತೊಬ್ಬ, ಬಹುಶಃ ಸಹ ನಿರ್ದೇಶಕನಿರಬೇಕು, ವ್ಯಂಗ್ಯವಾಗಿ ಒತ್ತಿ ಕೇಳಿದ. ಈಗ ರಘುನಿಗೆ ಸ್ವಲ್ಪ ಅವಮಾನವಾದಂತಾಯಿತು. ಇವರೇಕೆ ಹೀಗೆ ಕೇಳುತ್ತಿದ್ದಾರೆ? ನಾನು ಮೊದಲೇ ಮಾಡಿದ್ದರೆ ಇವರಲ್ಲಿ ಹೀಗೆ ಭಿಕ್ಷೆ ಕೇಳುವ ರೀತಿಯಲ್ಲಿ ಬರುತ್ತಿದ್ದೇನೆ ಎಂದುಕೊಂಡು ಮತ್ತೆ ಅದೇ ರಾಗ ಆಡಿದ. ಇಲ್ಲ ಸರ್, ತುಂಬ ವರ್ಷಗಳಿಂದ ಟ್ರೈ ಮಾಡ್ತಿದ್ದೇನೆ, ಯಾರೂ ಕೊಟ್ಟಿಲ್ಲ. ಈಗ ಮಾಡಿದ್ರೆ ನಿಮ್ಮ ಸಿನಿಮಾನೇ ಫಸ್ಟ್. ಸರಿ ಹೋಯಿತು, ನಮ್ಮ ಸಿನಿಮಾ ಉದ್ಧಾರವಾದ ಹಾಗೇನೆ. ನಿರ್ದೇಶಕ ಮುಖ ಮುರಿಯುತ್ತಾ ಸುತ್ತಲೂ ನೋಡಿ ಕೇಳಿದ. ಯಾರು ಇವರಿಗೆ ಇಂಟರ್ವ್ಯೂ ಕರೆದಿದ್ದು?
ನಿರ್ದೇಶಕನ ಪ್ರಶ್ನೆಗೆ ಅಲ್ಲಿದ್ದವರು ಮುಖಾಮುಖ ನೋಡಿಕೊಂಡರಷ್ಟೇ. ಯಾರೂ ಉತ್ತರಿಸಲಿಲ್ಲ, ಮಾತಾಡಲಿಲ್ಲ. ನಿರ್ದೇಶಕ ತಲೆಯಾಡಿಸುತ್ತಾ, ಸರಿ, ಇವನಿಗೆ ಡೈಲಾಗ್ ಕೊಟ್ಟು ಹೇಳಿಸುವುದು ಸುಮ್ಮನೆ ಟೈಮ್ ವೇಸ್ಟ್. ಒಂದು ಕೆಲಸ ಮಾಡಿ, ಇವನ ಲಕ್ ಪರವಾಗಿಲ್ಲ, ಒಳ್ಳೆ ಗಡ್ಡ ಬಿಟ್ಟಿದ್ದಾನೆ. ಇವನ್ನ ಆ ಹೀರೋಗೆ ಆಪೋಸಿಟ್ ಆಗಿ 30ನೇ ಸೀನ್ನಲ್ಲಿ ವಿಲನ್ಸ್ ಬರ್ತಾರಲ್ಲ, ಆ ಗುಂಪಲ್ಲಿ ಹಾಕಿ ಡೇಟ್ಸ್ ಕೊಡಿ, ಆಯ್ತಾ? ಓಕೆ ಸರ್. ಅಸಿಸ್ಟೆಂಟ್ ಡೈರೆಕ್ಟರ್ ತಲೆಯಾಡಿಸಿದ. ರಘುನಿಗೆ ಸ್ವರ್ಗಕ್ಕೆ ಮೂರೇಗೇಣು ಎಂಬಷ್ಟು ಸಂತೋಷವಾಯಿತು. ಇನ್ನೇನು ತಾನು ಸ್ಟಾರ್ ಆಗೇ ಬಿಟ್ಟೆ ಎಂಬ ಭಾವ ಮೂಡಿ ಅದಕ್ಕೆ ಕಾರಣಕರ್ತನಾದ ಆ ನಿರ್ದೇಶಕನ ಕಾಲು ಮುಗಿದು ನಮಸ್ಕರಿಸಲು ಬಾಗಿದ. ಇವನ ಈ ಕೆಲಸವನ್ನು ನೋಡಿ ನಿರ್ದೇಶಕ ಹಾವು ಮುಟ್ಟಿದಂತೆ ಔಹಾರಿ ಕಿರಿಚಿದ. ಯಾವನ್ರಿ ಇವನು? ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಕಷ್ಟಪಟ್ಟು ಡೈರೆಕ್ಟರ್ ಆಗಿದ್ರೆ ಇವನು ನನ್ನ ಕಾಲಿಗೆ ಬೀಳೋಕ್ಕೆ ಬರ್ತಿದ್ದಾನಲ್ಲ, ನಾನೇನು ಸೀನಿಯರ್ ಸಿಟಿಜನ್ ಆಗೋದ್ನಾ? ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ಬ, ಹೇ, ನಿನಗೇನು ಬುದ್ಧಿಗಿತಿ ಇದೆಯೇನಯ್ಯ, ಥೋ ಎಂದು ಹುಗಿದ. ರಘು ಗಾಬರಿಯಿಂದ ತಾನು ಅತಿಯಾದ ಗೌರವ ನೀಡಲು ಹೋಗಿದ್ದು ತನಗೆ ಮುಳುವಾಗುತ್ತೋ ಏನೋ. ಇವರು ಆಡ್ತಿರೋದು ನೋಡಿದರೆ ತನಗೆ ಕೊಡ್ತಿರುವ ಚಾನ್ಸ್ ಎಲ್ಲಾದರೂ ತಪ್ಪಿ ಹೋಗುತ್ತೋ ಏನೋ ಎಂದು ಹೆದರಿಕೊಳ್ಳುತ್ತಾ, ಸಾರಿ ಸರ್, ಸಾರಿ, ಗೊತ್ತಾಗ್ಲಿಲ್ಲ ಎಂದು ತೊದಲಿದ. ನಿರ್ದೇಶಕ ಅವನ ಮುಖವನ್ನೊಮ್ಮೆ ದುರುದುರು ನೋಡಿ, ಹೋಗು, ಹುಷಾರು, ಇದೇ ಲಾಸ್ಟು ಎಂದು ಅಸಿಸ್ಟೆಂಟ್ಗೆ, ಮೊದಲು ಇವನಿಗೆ ಡೇಟ್ ಕೊಟ್ಟು ಓಡಿಸಿ, ಇವನ ಮುಖ ನೋಡಕ್ಕಾಗ್ತಿಲ್ಲ ನನಗೆ ಎಂದ. ಅಸಿಸ್ಟೆಂಟ್ ಕೊಟ್ಟ ಡೇಟಿನ ಚೀಟಿ ಪಡೆದು ರಘು ಮನೆಗೆ ಮರಳಿದ. ಶೂಟಿಂಗ್ ಶುರುವಾಗಲು ಇನ್ನು 15 ದಿನಗಳಿದ್ದವು. ರಘುನಿಗೆ ಅಷ್ಟು ದಿನವೂ ಶೂಟಿಂಗ್ ಕನಸು. ಶೂಟಿಂಗ್ ದಿನವೂ ಬಂತು. 2-3 ದಿನಗಳ ಮೊದಲೇ ಶೂಟಿಂಗ್ ಎಲ್ಲಿ ಎಂದು ಅವರಿವರನ್ನು ಕೇಳಿ ತಿಳಿದುಕೊಂಡಿದ್ದ ರಘು ಬೆಳಗ್ಗೆ 7ಕ್ಕೆ ಅಲ್ಲಿ ಹಾಜರಾದ. ಶೂಟಿಂಗ್ ಸೆಟ್ಗೆ ಹೋದ ಅವನಿಗೆ ಅಲ್ಲಿದ್ದ ಗೂರ್ಖಾ ಮೊದಲು ಒಳಗಡೆ ಬಿಡಲಿಲ್ಲ. ಅಸಿಸ್ಟೆಂಟ್ ಬರೆದುಕೊಟ್ಟಿದ್ದ ಚೀಟಿಯನ್ನು ತೋರಿಸಿದಾಗ ಗೊಣಗುತ್ತಾ ಒಳಗಡೆ ಬಿಟ್ಟ. ಒಳಗಡೆ ಬಂದ ಅವನಿಗೆ ಬೇರೆ ಯಾವುದೋ ಲೋಕಕ್ಕೆ ಬಂದಂತಾಯಿತು. ಅಲ್ಲಿ ಜನರು 10-100ರ ಸಂಖ್ಯೆಯಲ್ಲಿ ಇರಲಿಲ್ಲ, 1000 ಸಂಖ್ಯೆಯಲ್ಲಿದ್ದರು. ಅದರಲ್ಲಿ ಅರ್ಧಕ್ಕರ್ಧ ಜನ ಗಡ್ಡಧಾರಿ ಯುವಕರೇ. ರಘುನಿಗೆ ಮೊದಲ ಬಾರಿಗೆ ಸಿನಿಮಾದಲ್ಲಿ ನಟಿಸುವ ಬಗ್ಗೆ, ನಟನಾಗುವ ಬಗ್ಗೆ, ಅದರಲ್ಲೂ ಆ ಸದರಿ ಚಿತ್ರದ ಗಡ್ಡದ ಪಾತ್ರದ ಬಗ್ಗೆ ಭ್ರಮನಿರಸನವಾಗಿತ್ತು. ಅವನಿಗೆ ತಾನು ಎಲ್ಲಿ ಹೋಗಬೇಕು, ಯಾರನ್ನು ಭೇಟಿಯಾಗಬೇಕು, ನಿರ್ದೇಶಕ, ಸಹ ನಿರ್ದೇಶಕರು ಎಲ್ಲಿದ್ದಾರೆ, ಏನೆಂದೂ ಅರ್ಥವಾಗದೆ, ಮುಂದೇನು ಮಾಡುವುದು ಎಂಬುವುದು ಅರ್ಥವಾಗದೆ ಗರಬಡಿದವನಂತೆ ನಿಂತುಕೊಂಡ. ಆಗ ಅವನ ಬಳಿ ಬಂದ ಮಧ್ಯವಯಸ್ಕನೊಬ್ಬ, ಯಾರಪ್ಪ ನೀನು, ಇಲ್ಲೇನ್ ಮಾಡ್ತಿದೀಯಾ ಎಂದು ಕೇಳಿದ. ಅವನು ಆ ಚಿತ್ರದ ಅಸಿಸ್ಟೆಂಟ್ ಮ್ಯಾನೇಜರ್ ಶಂಕರ್. ರಘು ಅದು ಎಂದು ತೊದಲುವುದನ್ನು ನೋಡಿ, ಓಹೋ, ಶೂಟಿಂಗ್ ನೋಡೋಕ್ಕೆ ಬಂದಾ? ಯಾರಯ್ಯ ನಿನ್ನ ಒಳಗಡೆ ಬಿಟ್ಟಿದ್ದು? ಆ ವಾಚ್ಮ್ಯಾನ್ ನನ್ನ ಮಗ ದುಡ್ಡು ತಗೊಂಡು ಒಳಗಡೆ ಬಿಟ್ಬಿಟ್ನೋ ನಿನ್ನ? ನಡಿ ಹೊರಗೆ. ನಿಮ್ಮಂಥವರಿಂದ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಹೇಗ್ತಿರೋ ನನಗೆ ಪ್ರಾಬ್ಲಮ್ ಎಂದು ಅವನನ್ನು ಅಕ್ಷರಶಃ ತಳ್ಳುತ್ತಾ ಹೇಳಿದ. ರಘು ತಲೆಯಲ್ಲಾಡಿಸುತ್ತಾ ಕಷ್ಟಪಟ್ಟು, ಸರ್, ನಾನು ನೋಡೋಕ್ಕೆ ಬಂದಿಲ್ಲ ಸರ್, ಇಂಟ್ರೋ ಫೇಸ್ ಮಾಡಿ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀನಿ ಎಂದ. ಅವನ ಮಾತನ್ನು ಕೇಳಿ ಶಂಕರ್ ನಂಬದವನಂತೆ, ಹೌದಾ ಎಂದ. ಹೌದು ಸರ್, ನೋಡಿ ಬೇಕಾದ್ರೆ ಎಂದು ರಘು ಜೇಬಿನಲ್ಲಿದ್ದ ಚೀಟಿಯನ್ನು ತೆಗೆದು ತೋರಿಸಿದ. ಅದನ್ನು ನೋಡಿದ ಶಂಕರ್ ಜೋರಾಗಿ ನಗುತ್ತಾ, ಹೋ, ಜೂನಿಯರ್ ಕ್ಯಾರೆಕ್ಟರ್, ಬಾ ಎಂದು ಅವನನ್ನು ಕರೆದೊಯ್ದ. ರಘು ಎದೆ ಜೋರಾಗಿ ಬೆಳೆದುಕೊಳ್ಳಲು ಆರಂಭಿಸಿತು. ಮೊದಲ ಬಾರಿ ಕ್ಯಾಮರಾ ಎದುರಿಗೆ ಹೋಗುತ್ತಿದ್ದೇನೆ, ನನ್ನಿಂದೇನಾದರೂ ತಪ್ಪಾಗಿ ಬಿಟ್ಟರೆ ಎಂಬ ಭಯ ಅವನನ್ನಾವರಿಸಿತು. ರಘುನನ್ನು ಕರೆದೊಯ್ದ ಶಂಕರ್ ಒಂದೆಡೆ 100 ಗಡ್ಡಧಾರಿಗಳು ವಿಚಿತ್ರವಾಗಿ ನಿಂತು ಕುಳಿತು ಕಲ್ಲು ಹೊಡೆಯುವುದನ್ನು, ಗನ್ ಹಿಡಿದಿರುವುದನ್ನು, ಹೀಗೆ ಏನೇನೋ ಮಾಡುತ್ತಿದ್ದವರ ಮಧ್ಯೆ ಇವನನ್ನು ಬಿಟ್ಟು, ನೋಡು, ನೀನು ಅಲ್ಲಿದೆಯಲ್ಲ, ಆ ಸುತ್ತಿಗೆ ತಗೊಂಡು ಆ ಕಲ್ಲನ್ನ ಹೊಡೆಯೋ ಥರ ಆಕ್ಟ್ ಮಾಡ್ತಿರೋ ಎಂದ. ಅವನ ಮಾತನ್ನು ಕೇಳಿ ರಘುನಿಗೆ ತಲೆ ಕೆಟ್ಟಂತಾಯಿತು. ಸರ್, ಇಲ್ಲೆಲ್ಲೂ ಕ್ಯಾಮ್ರಾ ಕಾಣ್ತಿಲ್ವಲ್ಲ ಸರ್ ಎಂದ. ಶಂಕರ್ ನಗುತ್ತಾ, ಹೊಸಬನ ಎಂದಾಗ ರಘು ಹೂ ಎಂಬಂತೆ ತಲೆಯಾಡಿಸಿದ. ನೋಡು, ಕ್ಯಾಮರಾ ಅಲ್ಲಿದೆ. ಶಂಕರ್ ಕೈ ತೋರಿಸಿದತ್ತ ರಘು ನೋಡಿದ. ಸುಮಾರು 150-200 ಮೀಟರ್ ದೂರದಲ್ಲಿ ಎತ್ತರದಲ್ಲಿ ಕ್ಯಾಮರಾ ಇದ್ದಂತೆ ತೋರಿತು ಅವನಿಗೆ. ಅಂದರೆ ಅಲ್ಲಿದ್ದ 200-300 ಜನರ ಮಧ್ಯದಲ್ಲಿ
ತಾನೊಬ್ಬ. ರಘುನಿಗೆ ಅಳುವೆ ಬಂದಂತಾಯಿತು. ಸರ್, ನನಗೆ ಡೈಲಾಗ್ ಇರುತ್ತಾ ಸರ್ ಎಂದು ಕೇಳಿದ. ಅವನ ಮಾತನ್ನು ಕೇಳಿ ಶಂಕರ್ ಗಹಗಹಿಸಿ ನಗುತ್ತಾ ಹೇಳಿದ, ಅಯ್ಯೋ ಲೇ, ಇಲ್ಲಿರೋ ಮುಖಗಳೇ ಸಿನಿಮಾದಲ್ಲಿ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಅಂಥದ್ರಲ್ಲಿ ನೀನು ಡೈಲಾಗ್ ಕೇಳ್ತಿದೀಯಲ್ಲ. ಆಗಲ್ಲ ಸರ್, ನಾನು ಇಂಟರ್ವ್ಯೂನಲ್ಲಿ. ರಘುನ ಮಾತನ್ನು ತುಂಡರಿಸುತ್ತಾ ಹೇಳಿದ ಶಂಕರ್, ಅದಕ್ಕೇನಪ್ಪ ನೀನು ಇಲ್ಲಿಯವರೆಗೂ ಬಂದು ಇಲ್ಲಿ ನಿಂತಿರೋದು? ನಿನ್ನ ಪುಣ್ಯ, ಮಧ್ಯಾಹ್ನ ಊಟ ಮಾಡಿಕೊಂಡು ಸಂಜೆ 50-100 ಇಸ್ಕೊಡ್ತೀನಿ, ಹೋಗುವಂತೆ ಎಂದ. ಅವನ ಮಾತು ಕೇಳಿ ರಘುನಿಗೆ ತಲೆಯೆಲ್ಲ ಗುಯ್ ಎಂದು ಸುತ್ತಿದಂತಾಯಿತು. 200 ಕೋಟಿ ಬಜೆಟ್ ಚಿತ್ರದಲ್ಲಿ ಆಕ್ಟ್ ಮಾಡಲು ತನಗೆ ದಿನವೊಂದಕ್ಕೆ 50-100. ಸರ್, ಏನ್ ಸರ್ ಇದು? ದಿನಕ್ಕೆ 1000 ಕೊಡ್ತಾರೆ ಅಂತ ಹೊರಗಡೆ ಒಬ್ಬರು ಹೇಳಿದರಲ್ಲ ಸರ್ ಎಂದ. ಮ್ಯಾನೇಜರ್, ಹ್ಞೂ ಕೊಡ್ತೀವಪ್ಪ, ಜೂನಿಯರ್ ಆರ್ಟಿಸ್ಟ್ ಅಸೋಸಿಯೇಷನ್ನಿಂದ ಬಂದವರಿಗೆ. ನೀನು ಜೂನಿಯರ್ ಆರ್ಟಿಸ್ಟ್ ಅಸೋಸಿಯೇಷನ್ನಿಂದ ಬಂದಿದ್ದೀಯಾ? ರಘು ಇಲ್ಲ ಎಂಬಂತೆ ತಲೆಯಾಡಿಸಿದ. ಮತ್ತೆ ನಿನಗೆ ಅದೆಂಗಯ್ಯ ಅಷ್ಟೊಂದು ಕೊಡೋಕ್ಕಾಗುತ್ತೆ? ಅದೇನಿದ್ರೂ ಜೂನಿಯರ್ ಆರ್ಟಿಸ್ಟ್ ಪೇಮೆಂಟ್. ಅದರಲ್ಲಿ ಅಲ್ಪ ಸ್ವಲ್ಪ ಉಳಿಸೋಕೆ ಪ್ರೊಡ್ಯೂಸರ್ ಈ ರೀತಿ ನಿಮ್ಮಂಥವ್ರನ್ನ ಆರ್ಟಿಸ್ಟ್ ಅಂತ ಇಂಟ್ರೋ ಥರ ಮಾಡಿ ಕರೆದಿರ್ತಾರೆ ಅಷ್ಟೇ. ನಡಿ ಹೋಗಿ ಕೆಲಸ ನೋಡು, ಶೂಟಿಂಗ್ ಶುರುವಾಗುತ್ತೆ, ಹೋಗುವಾಗ ನನ್ನ ನೋಡು ಎನ್ನುತ್ತಿದ್ದಂತೆಯೇ ಅಲ್ಲಿಗೆ ಬಂದ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಸನ್ನ, ರೀ ಶಂಕರ್, ಏನ್ರಿ ಅವನ ಜೊತೆ ಅಷ್ಟೊಂದು ಮಾತಾಡ್ತಿದ್ದೀರಾ ಎಂದ. ಶಂಕರ್, ಏನ್ ಮಾಡೋದು ಪ್ರಸನ್ನ, ನೀವು ಜೂನಿಯರ್ ಆರ್ಟಿಸ್ಟ್ಗೆ ಇವರನ್ನ ಕರೆದು ಇಂಟ್ರೋ ಮಾಡಿ ಸೆಲೆಕ್ಟ್ ಮಾಡಿಬಿಡ್ತೀರಾ? ಇವರಿಗೆ ಸಿನಿಮಾ ABCD ಗೊತ್ತಿಲ್ಲ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಎಂದರು. ಅದಕ್ಕೆ ಪ್ರಸನ್ನ ರಘುನ ಮುಖ ನೋಡಿ, ನಿಮ್ಮನ್ನ ಯಾರು ಯಾವಾಗ ಸೆಲೆಕ್ಟ್ ಮಾಡಿದ್ರು ಎಂದ. ಆಗ ರಘು ಕೈಲಿದ್ದ ಡೇಟ್ ಸ್ಲಿಪ್ ತೋರಿಸಿದ. ಅದನ್ನು ನೋಡಿ ಪ್ರಸನ್ನ ತಲೆಯಾಡಿಸಿದ. ಶಂಕರನ್ನು ನೋಡುತ್ತಾ ನಗುತ್ತಾ ಅವನನ್ನು ಪಕ್ಕಕ್ಕೆ ಕರೆದು ಅವನ ಕಿವಿಯಲ್ಲಿ ಪಿಸಿಗುಟ್ಟಿದ. ಅಯ್ಯೋ, ಅವತ್ತು ಡೈರೆಕ್ಟರ್ ಅವನನ್ನು ಓಡ್ಸಯ್ಯ ಅಂತ ಹೇಳಿದ್ರು. ನಾನು ಸುಮ್ಮನೆ ಅವನಿಗೆ ಹರಟಾಗಬಾರದು ಅಂತ ಯಾವುದೋ ಒಂದು ಡೇಟ್ ಬರೆದುಕೊಟ್ಟೆ. ಅವನಿಗೆ ಅದರಲ್ಲಿ ಲೊಕೇಶನ್ನೂ ಬರೆದಿರಲಿಲ್ಲ, ಇವನ್ನ ಒಳಗಡೆ ಬಿಡಿ ಅಂತಾನೂ ಬರೆದಿರಲಿಲ್ಲ, ನನ್ನ ಫೋನ್ ನಂಬರ್ ಬರೆದಿರಲಿಲ್ಲ. ಇವನಿಗೆ ಮೊದಲನೆಯದಾಗಿ ನಾವೆಲ್ಲಿ ಶೂಟಿಂಗ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿಯವರೆಗೂ ಹುಡುಕೊಂಡು ಬಂದು ಈ ಚೀಟಿಯನ್ನೇ ಸ್ಟುಡಿಯೋ ಗೇಟ್ ಕೀಪರ್ಗೆ ತೋರಿಸಿ ಒಳಗಡೆ ಬಂದು ನಿಮ್ಮ ತಲೆ ತಿಂದು ಇಲ್ಲಿದ್ದಾನೆ ಅಂದ್ರೆ ಭಾರಿ ಆಸಾಮಿನೇ ಇವನು ಎಂದ ನಕ್ಕ. ಅವನ ಮಾತು ಕೇಳಿ ಶಂಕರ್, ನೀವು ಮಾಡೋ ಕೆಲಸ ನಮ್ಮ ತಲೆಗೆ ಬರುತ್ತೆ ಪ್ರಸನ್ನ ಸರ್. ನೋಡಿ, ಇಲ್ಲಿರೋ ಜೂನಿಯರ್ ಆರ್ಟಿಸ್ಟ್ಗಳು ಇವನು ತಮ್ಮ ಯೂನಿಯನ್ನವನು ಅಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ಆಮೇಲೆ ನಾನು ನೀನು ಎಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಹತ್ರ ಉಗಿಸ್ಕೋಬೇಕಾಗುತ್ತೆ ಎಂದ. ಅವನ ಮಾತು ಕೇಳಿ ಪ್ರಸನ್ನ ಒಂದು ಕ್ಷಣ ಯೋಚಿಸಿ, ಸರಿ, ಅವನು ಇಲ್ಲಿ ಬೇಡ, ಬೇರೆ ಕಡೆ ಹಾಕ್ತೀನಿ ಬಿಡಿ ಎಂದು ಹೇಳಿ ರಘುನ ಬಳಿ ಬಂದು, ಆ ಸುತ್ತಿಗೆ ಅಲ್ಲಿಟ್ಟು ನನ್ನ ಜೊತೆಗೆ ಬಾ, ನಿಂಗೆ ಆ ಕ್ಯಾರೆಕ್ಟರ್ ಅಲ್ಲ ಬೇರೆ ಕ್ಯಾರೆಕ್ಟರ್ ಇದೆ ಎಂದ. ರಘು ಮಂಕನಂತೆ ತಲೆಯಾಡಿಸಿ ಅವನನ್ನು ಹಿಂಬಾಲಿಸಿದ. ಅಲ್ಲಿಂದ ಕರೆದೊಯ್ದ ಅಸಿಸ್ಟೆಂಟ್ ಪ್ರಸನ್ನ ಅವನಿಗೆ ಕಾಸ್ಟ್ಯೂಮರ್ ಬಳಿ ಕರೆದೊಯ್ದ. ಇವನಿಗೆ ಒಂದು PC ಡ್ರೆಸ್ ಕೊಡು ಎಂದು ಹೇಳಿ ರಘುನತ್ತ ತಿರುಗಿ, ನೋಡು, ಅಲ್ಲಿ ನಮ್ಮ ಮೇಕಪ್ನವರು ಇದ್ದಾರೆ, ಅಲ್ಲಿ ಹೋಗಿ ಅವರಿಗೆ ನಾನು ಹೇಳ್ದೆ ಅಂತ ಹೇಳಿ ಒಂದು ಕತ್ತರಿ ಮತ್ತೆ ರೇಸರ್ ಇಸ್ಕೊಂಡು ಪಟಾಪಟ್ ಅಂತ ನಿನ್ನ ಗಟ್ ಕಟ್ ಮಾಡಿ ಶೇವ್ ಮಾಡಿಕೊಂಡು ಆಮೇಲೆ ಪಟಾಪಟ್ ಅಂತ ಡ್ರೆಸ್ ಹಾಕ್ಕೊಂಡು, ಅಗೋ ಅಲ್ಲಿ 50-60 ಜನ PCಗಳು ನಿಂತಿದ್ದಾರಲ್ಲ, ಅಲ್ಲಿ ಗನ್ ಹಿಡ್ಕೊಂಡು ನಿಂತ್ಕೋಬೇಕು, ಗೊತ್ತಾಯ್ತಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ತಾನು ಯಾವುದನ್ನು ಬೇಡ ಎಂದು ಉಗಿದೋ ತನ್ನ ಪ್ರೀತಿಯ ಹೀರೋನಂತಾಗಲು ವರ್ಷಗಟ್ಟಲೆ ಗಡ್ಡ ಬಿಟ್ಟು ಅವನದೇ ಸಿನಿಮಾದಲ್ಲಿ ಅವನ ಜೊತೆ ಆಕ್ಟ್ ಮಾಡಲು ಬಂದಿದ್ದನೋ ಅದೆಲ್ಲ ಒಂದೇ ಕ್ಷಣದಲ್ಲಿ ವ್ಯರ್ಥವಾಗಿದ್ದನ್ನು ನೋಡಿ ಭ್ರಮಿಷ್ಠನಂತಾದ ರಘು. ಅವನ ತಲೆಗೆ ಮಂಕು ಆವರಿಸಿದಂತಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದಂತೆ ಯಾಂತ್ರಿಕವಾಗಿ ಮಾಡಿ ಅಲ್ಲಿಂದ PCಗಳ ಗುಂಪಿನಲ್ಲಿ ಹೋಗಿ ಗನ್ ಹಿಡಿದು ವಿಗ್ರಹದಂತೆ ನಿಂತ. ಸಂಜೆ ಶೂಟಿಂಗ್ ಮುಗಿಯುವವರೆಗೂ ಅವನಿಗೆ ಕ್ಯಾಮರಾ ಎಲ್ಲಿದೆ ಎಂಬುವುದೇ ಕಾಣಿಸಲಿಲ್ಲ. ಕ್ಯಾಮರಾವನ್ನು ನೋಡದೆಯೇ ಗುಂಪಲ್ಲಿ ಕೆಮ್ಮಿ ಹುಗುಳಿ ತಾನೇನು ಮಾಡುತ್ತಿದ್ದೇನೆ ಎಂಬುವುದು ಅವನಿಗೆ ಅರ್ಥವಾಗದೆ ಸಂಜೆಯಾಗುವುದನ್ನೇ ಕಾದಿದ್ದ ರಘು ಅಲ್ಲಿಂದ ಹೊರಬಂದ. ಅಲ್ಲಿನ ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಅವನಿಗೆ ಅಲ್ಲಿಂದ ಹೊರಗೆ ಬರುವ ಮುಂಚೆ ತಾನು ಧರಿಸಿದ್ದ ಪೊಲೀಸ್ ಡ್ರೆಸ್ಸನ್ನು ಕಳಚಿಕೊಟ್ಟು ತನ್ನ ಡ್ರೆಸ್ಸನ್ನು ಹಾಕಿಕೊಳ್ಳಬೇಕೆಂಬುವುದು ಮರೆತು ಹಾಗೆಯೇ ಹೊರಗಡೆ ಬಂದಿದ್ದ.
ಹೊರಗಿನ ಸ್ವಚ್ಛ ಗಾಳಿಯನ್ನು ಉಸಿರಾಡಿದ ಅವನಿಗೆ ಅದುವರೆಗೂ ತಾನು ಜರ್ಮನ್ನರ ಯಾವುದೇ ಯಾತನಾ ಶಿಬಿರದಲ್ಲಿದ್ದೇನೆನಿಸಿತು. ಅಬ್ಬಾ, ಇನ್ನೊಮ್ಮೆ ಇಲ್ಲಿ ಕಾಲಿಡುವುದಿಲ್ಲ. ಹೊರಗಡೆ ಕೂಲಿ ಮಾಡಿಯಾದರೂ ಜೀವನ ಮಾಡುತ್ತೇನೆ, ಇಲ್ಲಿ ಬೇಡ ಎಂದು ನಿರ್ಧರಿಸಿದಾಗ ಅವನ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಲಭಿಸಿದಂತಾಯಿತು. ಕಾಲಳಿಯುತ್ತಾ ಮನೆಯತ್ತ ಹೊರಟ ಅವನಿಗೆ ಹಲ ರಘು ಎಂಬ ಧ್ವನಿ ಕೇಳಿ ತಲೆ ಎತ್ತಿದ. ಎದುರಿಗೆ ಹೊಸ ಪೊಲೀಸ್ ಡ್ರೆಸ್ ಹೊಲಿಸಿಕೊಂಡು ಖುಷಿಯಿಂದ ನಿಂತಿದ್ದ ರಾಜೇಶ್ನನ್ನು ನೋಡಿ ಬಲವಂತದ ನಗು ನಕ್ಕ. ಅವನು ಅವರ ಮನೆಯಿಂದ ಕೆಳಗಡೆ 3 ಮನೆ ಆಚೆಗಿರುವ ಗೋಪಾಲಯ್ಯನವರ ಮಗ, ರಘುನ ಸ್ನೇಹಿತನೇ. ಅವನನ್ನು ನೋಡಿ ರಘು ಅಚ್ಚರಿಯಿಂದ, ಹರೇ ರಾಜೇಶ, ನೀನ್ಯಾವಾಗ ಪೊಲೀಸ್ ಆದ್ಯೋ ಎಂದು ಕೇಳಿದ. ಅದಕ್ಕೆ ಅವನು ನಗುತ್ತಾ, ಯಾಕಪ್ಪ, ನಿನಗೊಬ್ಬನಿಗೆ ಪೊಲೀಸ್ ಇಂಟ್ರೋ ಬಂದಿತ್ತು ಅನ್ಕೊಂಡಿದ್ಯಾ? ನನಗೂ ಬಂದಿತ್ತಪ್ಪ. ನೀನು ನನಗೆ ಹೇಳದೆ ಪೊಲೀಸ್ ಆಗೋದ್ರೆ ನಾನು ಮಾತ್ರ ಆಗಬಾರದಾ ಎಂದ. ಅವನ ಮಾತು ಕೇಳಿ ರಘುನಿಗೆ ಸಡನ್ ಆಗಿ ತಾನು ಪೊಲೀಸ್ ಡ್ರೆಸ್ಸಿನಲ್ಲಿರುವುದು ನೆನಪಾಗಿ ತನ್ನ ಮೈ ನೋಡಿಕೊಂಡ. ರಾಜೇಶ ಮತ್ತೆ ಹೇಳಿದ, ಅಲ್ಲ ಕಣೋ, ಇಷ್ಟು ಒಳ್ಳೆ ಪೊಲೀಸ್ ಕೆಲಸ ಸಿಕ್ಕಿರೋದು ನಮ್ಮ ಅದೃಷ್ಟ. ಅದಕ್ಕೆ ನಾನು ನೋಡು ಹೇಗೆ ಹೊಸ ಡ್ರೆಸ್ ಹೊಲಿಸಿ ಹಾಕ್ಕೊಂಡಿದ್ದೀನಿ. ನೀನೇನೋ ಯಾವುದೋ ಕಿತ್ತೋಗಿರೋ ಹಳೆ ಡ್ರೆಸ್ ಹಾಕ್ಕೊಂಡಿದ್ದೀಯಾ? ಇದು ನಮ್ಮ ಜೀವನ ಕಣೋ. ನಮ್ಮ ಇಡೀ ಜೀವನವನ್ನು ಇದು ಸಂತೋಷವಾಗಿಡುತ್ತೆ. ಅಲ್ಲಿ 100 ಜನ ಇಂಟರ್ವ್ಯೂಗೆ ಬಂದಿದ್ರು. ನಮಗೆ ಈ ಕೆಲಸ ಸಿಕ್ಕಿರೋದು ನಮ್ಮಿಬ್ಬರ ಅದೃಷ್ಟ ಅನಿಸುತ್ತೆ. ಮನೆಗೆ ಹೋದ ಮೇಲೆ ಪಾರ್ಟಿ ಮಾಡೋಣ, ಏನಂತೀಯ? ರಾಜೇಶ್ ಮಾತನಾಡುತ್ತಲೇ ಇದ್ದ. ರಘು ತನ್ನ ಸಂದರ್ಶನದ ಆಯ್ಕೆಗೆ ತಾನೇ ಪಶ್ಚಾತ್ತಾಪ ಪಡುತ್ತಾ ಮರಗಟ್ಟಿ ನಿಂತಿದ್ದ. ಅವನ ತಪ್ಪು ಅವನಿಗೆ ಅರಿವಾಗಿ ತುಂಬಾ ಪಶ್ಚಾತ್ತಾಪ ಪಡುತ್ತಾ ಮನಸ್ಸಲ್ಲಿಯೇ ಅವರ ಅಪ್ಪನಿಗೆ ಕ್ಷಮಾಪಣೆ ಕೇಳುತ್ತಾ ತುಂಬಾ ನೊಂದುಕೊಂಡ. ಮತ್ತೆ ಅವನು ಅವನ ಭವಿಷ್ಯತ್ತಿನ ಕಡೆ ಗಮನ ಕೊಟ್ಟು ತುಂಬಾ ಕಡೆ ಕೆಲಸಕ್ಕೆ ಅರ್ಜಿ ಸಲ್ಲಿಸಿದ. ಅವನ ಅದೃಷ್ಟ ಎಂಬಂತೆ ಮತ್ತೆ ಅವನಿಗೆ ಪೊಲೀಸ್ ಸಂದರ್ಶನ ಒಂದು ಬಂದಿತ್ತು. ಅವನು ಆ ಇಂಟರ್ವ್ಯೂವನ್ನು ಪಾಸ್ ಮಾಡಿ ಪೊಲೀಸ್ ಜಾಬನ್ನು ಗಿಟ್ಟಿಸಿಕೊಂಡನು. ಒಳ್ಳೆಯ ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಉನ್ನತ ಸ್ಥಾನದಲ್ಲಿದ್ದನು. ಅವರಪ್ಪನಿಗೆ ಕೂಡ ಈಗ ಅವನ ಮೇಲೆ ಒಳ್ಳೆಯ ಅಭಿಪ್ರಾಯ ಮೂಡಿತು. ಅವರ ಆರೋಗ್ಯ ಕೂಡ ಸುಧಾರಿಸಿತು. ಅವರ ಅಮ್ಮನೂ ಸಹ ಕಾಯಿಲೆಯಿಂದ ಗುಣಮುಖರಾದರು. ಅವನನ್ನು ನೋಡಿ ನಗುತ್ತಾ ಹೀಯಾಳಿಸಿದ ಜನಗಳೇ ಇಂದು ಅವನ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದ್ದ. ಈಗ ರಘು ತನ್ನ ಕುಟುಂಬದ ಜೊತೆ ಸಂತೋಷವಾಗಿ ಇದ್ದಾನೆ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.